ಈಗ ರೈತರಿಗೆ ಹೇಳಬೇಕು ಅವ್ರು ಇವತ್ತನ ಬಿಲ್ ಇವತ್ತು ಹಾಕಬೇಕು. 6 ತಿಂಗಳು ಲೇಟ್ ಆಗೈತೆ. 6 ತಿಂಗಳದ್ದು ಇವತ್ತು ಸರ್ಕಾರ ಹೇಳಿದ ಪ್ರಕಾರ ಬಡ್ಡಿ ಸಹಿತ ಇವತ್ತು ರೈತರಿಗೆ ಕೊಡ್ಬೇಕು. ಅವ್ರು ಮಾತಾಡಿದ ಪ್ರಕಾರ ರೈತರ ಬಗ್ಗೆ ಕಾಳಜಿ ಇದ್ರೆ ಬಡ್ಡಿ ಸಹಿತ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಭಾಳಷ್ಟು ಲಾಸ್ನಾಗ ಐತಿ. ಅವರು ಪ್ರಕಟ ಮಾಡ್ಬೇಕು ಎಷ್ಟು ನುಕ್ಸಾನ ಐತಿ. ಇವತ್ತು ಮೊನ್ನೆ ಒಂದು ಅಡಾವಿ ಪತ್ರಿಕೆದಾಗ ನೋಡಿದಾಗ ಕ್ರೋಢೀಕೃತ ಸಾಲ ನುಕ್ಸಾನ ಎಷ್ಟೈತೆ ಅಂದ್ರೆ 209 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಗೊತ್ತಾದಂಗೆ 700 ಕೋಟಿ ರೂಪಾಯಿ ಸಾಲ ಐತೆ ಅಂತ ಹೇಳ್ತಾರೆ. ಏನು ಅನ್ನೋದನ್ನ ಇವತ್ತು ಅವ್ರು ಹೇಳ್ಬೇಕು, ಪ್ರಕಟ ಮಾಡಬೇಕು, ರೈತರ ಮುಂದೆ ಅದ್ರ ಉಗಡ ಮಾಡಬೇಕು. ಇಲ್ಲಾಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳದಾಗ ಅವ್ರು ಅದ್ರ ಕೈ ಅನುಭವಿಸ್ತಾರೆ. ಇವತ್ತು ಅನೇಕರು ಇದ್ರ ಬಗ್ಗೆ ಹೋರಾಟ ಮಾಡತ್ತಾರೆ. ನಿನ್ನೆ ಕೊರಗೂರು ಶಾಂತಕುಮಾರ್ ಅವ್ರು ಬಂದಿದ್ದರು. ಬಿಲ್ ಕೊಡಲಿಲ್ಲ ಅಂದ್ರೆ ನಾವು ಇವತ್ತು ಹೆಚ್ಚಿನ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಸಹಿತ ಹೆಸರು ಕೊಟ್ಟಿದ್ದವರು ಜಿಲ್ಲಾ DC ಅವ್ರು ಇದ್ರೊಳಗೆ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲ ಅನ್ನೋದು ಸಂಶಯ ಐತಿ. ನಮಗೂ ಅವ್ರ ಮೇಲೆ ಸಂಶಯ ಬರತ್ತೆ. ಆಮೇಲೆ ಸರ್ಕಾರ ಮೇಲೂ ಸಹಿತ ನಮಗೆ ಸಂಶಯ ಮಾಡ್ತಕ್ಕಂಥದ್ದಾಗ ಯಾಕೆ ಸರ್ಕಾರವು ಸಹಿತ ಇವತ್ತು ಯಾಕೆ ಗಪ್ ಕೂತದ ಅಂತಕ್ಕಂಥದ್ದು ಇಲ್ಲಿ ಪಾರ್ಟಿಯಲ್ಲಿ ಇಲ್ಲಿ ಕೂಡಿರ್ತಕ್ಕಂಥ ರೈತರು, ರೈತ ಸಂಘಟನೆಗಳು, ರೈತ ಹಿತರಕ್ಷಣಾ ವೇದಿಕೆ ಮತ್ತು ಅನೇಕ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಇಲ್ಲಿ ಕೂಡ್ಕೊಂಡು ಅವ್ರಿಗೆ ಒತ್ತಾಯ ಮಾಡತ್ತಾರೆ. ಇದನ್ನು ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ನಾನು ವಿನಂತಿ ಆದ ತಮ್ಮ ಮುಖಾಂತರ.